ಒಬ್ಬ ನಟ ರೀಲ್ನಲ್ಲಿ ಮಾತ್ರ ಅಲ್ಲ, ರಿಯಲ್ನಲ್ಲೂ ಕೂಡ ಹೀರೋ ಆಗಬಹುದು ಅನ್ನೋದನ್ನು ನಟ ದುನಿಯಾ ವಿಜಯ್ ಪ್ರೂವ್ ಮಾಡಿದ್ದಾರೆ. ಭೀಮಾ ಸಿನಿಮಾದಲ್ಲಿ ಬೆಂಗಳೂರಿನ ಮಾದಕ ಜಗತ್ತಿನ ಅಸಲಿ ಚಿತ್ರಣ ತೋರಿಸಿದ್ದ ನಟ ದುನಿಯಾ ವಿಜಯ್ ಸಿನಿಮಾ ಸಕ್ಸಸ್ ಬಳಿಕವೂ ಕೂಡ ಸಮರ ಸಾರಿದ್ದು, ಈ ಸಮರ ಇದೀಗ ಕಮಿಷನರ್ ಅಂಗಳದವರೆಗೂ ಕೂಡ ತಲುಪಿದೆ. ಭೀಮಾ ಸಿನಿಮಾ ಕಂಡವರಿಗೆ ಬಹುಶಃ ಈ ಚಿತ್ರದ ಒಳಾರ್ಥ ಸಂದೇಶ ಏನು ಅನ್ನುವುದು ಚೆನ್ನಾಗಿ ಗೊತ್ತಿರುತ್ತೆ. ಮಾದಕ ವ್ಯಸನಿಗಳ ವಿರುದ್ಧ ಹೋರಾಡುವ ಕಥಾಹಂದರವನ್ನ ಹೊತ್ತು ತಂದ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸಕ್ಸಸ್ ಕೂಡ ಕಂಡಿದೆ. ಆದ್ರೆ ಇದು ಸಿನಿಮಾಗ್ ಮಾತ್ರ ಸೀಮಿತ ಆಗಿಲ್ಲ. ಚಿತ್ರದ ಆಚೆಗೂ ದುನಿಯಾ ವಿಜಯ್ ಮಾದಕ ಲೋಕದ ವಿರುದ್ಧ ಸಮರ ಸಾರಿದ್ದಾರೆ. ಭೀಮಾ ಡ್ರಗ್ಸ್ ಬೇಟೆ 1 ಮೆಡಿಕಲ್ ಸ್ಟೋರ್ ಫುಲ್ ಕವರ್ ಆಗಿದೆ. ಸುತ್ತ ಗೊತ್ತಾಗ್ಬೇಕು, ಎಲ್ಲೂ ಓಡೋಗ್ದಾರೆ, ನೋಡ್ಕೊಳ್ಳಿ. ಮೆಡಿಕಲ್ ಸ್ಟೋರ್ ಒಂದು ತೊಗೊಂಡ್ಬರ್ತಾರೆ. ಆಮೇಲೆ ಏನು ಗೊತ್ತಾ, ಎಲ್ಲಿ ಮಾತ್ರ ಎಲ್ಲಿ ಇದೇ ಮಾಡ್ತಾ ಇತ್ತು ನಾನು. ಟೈಡಲ್ ಅಂತ ಇಲ್ಲ, ಅದು ಟಪಾಲ್ ಅಂತ ಇತ್ತು. ಟಪಾಲು ಸೇಮ್ ಅದೇನೇ ಕಂಪ್ನಿ, ಹೆಸರು ಮಾತ್ರ ಚೇಂಜ್. ಭೀಮಾ ಡ್ರಗ್ಸ್ ಬೇಟೆ 2 ಮೆಡಿಕಲ್ ಸ್ಟೋರ್. ಸೇಮ್ ಅದೇ ಅಲ್ಲಿ ಕೊಟ್ಟಿದ್ರಲ್ಲ. ಬಾ, ಹತ್ತು ಗಾಡಿ. ಈ ಸಂತೆ ಮಾವತ್ತೂರು ಎಷ್ಟು ದೂರ ಇದೆ ಬೆಂಗಳೂರಿಂದ? ಕುಡಿಗಲಿಂದ 7 ಕಿಲೋಮೀಟರ್, ಬೆಂಗಳೂರಿಂದ 75. ಬೆಂಗಳೂರಿಂದ 75 ಕಿಲೋಮೀಟರ್. ಅದು ಸಂತೆ ಮಾವತ್ತೂರು ಅನ್ನೋ ಒಂದು ಪುಟ್ಟ ಟೌನ್ ಹೇಳ್ಬೋದಾ ಇದನ್ನ? ಗ್ರಾಮ, ಟೌನು ಲೆಕ್ಕ ಹಾಕೊಳ್ಳಿ. ಟೌನಲ್ಲೂ ಕೂಡ ಇವತ್ತು ಈ ಟೈಡಲ್ ಮಾತ್ರ ನಾನು ಏನು ಹೇಳಿದೆ ಅದ್ರದ್ದು ಇನ್ನೊಂದು ಅಂಶ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಇದು. ಇದೇ HIV ಕಾರಣ ಆಗ್ತಾ ಇರೋದು, ಮತ್ತು ಮಕ್ಕಳು ಹಾಳಾಗೋಕ್ಕೆ ಕಾರಣ ಆಗ್ತಾ ಇರೋದು. ಬೆಂಗಳೂರಲ್ಲಿ ಇನ್ನೆಷ್ಟು ಹಬ್ಬಿಲ್ಲ. ಬರೀ ನಾವು ಸ್ಟಿಂಗ್ ಆಪರೇಷನ್ ಮಾಡೋಣ ಅಂತ ಬಂದು ಇವತ್ತು ಬೆಳಿಗ್ಗೆನೇ ಸುತ್ತಾಡ್ತಾ ಇದ್ದೀವಿ. ಇದು ಯೋಗ್ಯತೆ. ಭೀಮಾ ಡ್ರಗ್ಸ್ ಬೇಟೆ 3 ಡ್ರಗ್ ಅಡಿಕ್ಟ್ ಜೊತೆ ಮಾತುಕತೆ. ಓಕೆ, ಹೆಣ್ಮಕ್ಳು ತೊಗೊಳೋದು ಹೆಚ್ಚಾಗಿ ನೋಡಿದ್ಯಾ ನೀನು? ಹೆಣ್ಮಕ್ಳು ಜಾಸ್ತಿ ಹೆಣ್ಮಕ್ಳು ತೊಗೊಳೋದು ಜಾಸ್ತಿ ನೋಡಿದ್ಯಾ? ಎಲ್ಲಿ ಸಿಗ್ತಾರೆ ಅವರು ಹೆಣ್ಮಕ್ಳು ತೊಗೊಳೋರು? ಅವರು ಬಂದು ಇಸ್ಕೊಂಡು ಹೋಗ್ತಾರೆ. ಫೋನ್ ಮಾಡಿ ಅವ್ನ ಪೆಡ್ಲರ್ ಅವನ್ನ ಕರೆದು ಅವನ ಹತ್ರ ಇಸ್ಕೊಂಡು ಹೋಗ್ತಾರೆ. ಅವನ ಜೊತೆಲೇ ಹೋಗ್ಬಿಡ್ತಾರೆ. ಏನಕ್ಕೆ ಹೋಗ್ತಾರೆ ಅವನ ಜೊತೆಲಿ? ಗೊತ್ತಿಲ್ಲ, ಅವ್ನಿಗೆ ಏನೋ ಕೊಡ್ತಾನಂತ ಜೊತೆಲೇ ಹೋಗ್ಬಿಡ್ತಾರೆ ಹೆಣ್ಮಕ್ಳನ್ನು. ಮಂಜೆ ತಗೊಳ್ಳಿವನ್ನ ಸ್ಕೋರ್ ಅವನ ಮಂಜೆ ಅಂತ ಹೇಳಿದ್ರೆ ನೀವು ಎಲ್ಲಿದೆ ಅಂತ ಕೇಳ್ತಾನೆ. ಅವನೇ ಬಂದು ಮನೆ ತಾನೆ ಬಂದು ಕೊಟ್ಬಿಟ್ಟು ಹೋಗ್ತಾನೆ. ಭೀಮಾ ಡ್ರಗ್ಸ್ ಬೇಟೆ 4 ड्रग अडिक्ट जोते मातुकते। इंजेक्शन ले लेके 3 ईयर से कंटिन्यू इंजेक्शन ले रही थी ना, इसलिए। वो जो एक ही नीडल में डाल रहा था? एक ही नीडल को उधर ज़्यादा नीडल नहीं मिलता है उधर, डॉक्टर देने के लिए नहीं मानते उधर। तो एक ही नीडल को हम लोग 1 डे यूज़ करते थे, वैसे होके HIV हो गया। भीमा ड्रग्स पेटी 5 ड्रग अडिक्ट जोते मातुकते। ವಯಸ್ಸೆಷ್ಟು ನಿನಗೆ? ನನಗೆ 16 ವರ್ಷ. ಯಾವಾಗಿಂದ ಶುರು ಮಾಡಿದೆ ಗಾಂಜಾ? ನಾನು ಇವಾಗ 2 ವರ್ಷ ಆಯಿತು. 2 ವರ್ಷದಿಂದ ಗಾಂಜಾ ಶುರು ಮಾಡಿದೆ. ಎಷ್ಟನೇ ಕ್ಲಾಸ್ ನೀನು? 7ನೇ ಕ್ಲಾಸು. 7ನೇ ಕ್ಲಾಸ್ಗೆ ಗಾಂಜಾ ಶುರು ಮಾಡ್ದೆ. 7ನೇ ಕ್ಲಾಸಿಗೆ ನೀನು ಗಾಂಜಾ ಶುರು ಮಾಡಿಸಿದ್ದಾರು ಫ್ರೆಂಡ್ಸು. ಎಲ್ಲಿ ಎಷ್ಟು ದುಡ್ಡು ಕೊಡ್ತಾ ಇದ್ದೆ ಗಾಂಜಾ ಸೇದಕ್ಕೆ? ಗಾಂಜಾ ಸೇದಕ್ಕೆ 500 ರೂಪಾಯಿ ಕೊಟ್ಲಿ. ಭೀಮಾ ಡ್ರಗ್ಸ್ ಬೇಟೆ 6 ಡ್ರಗ್ಸ್ ಅಡ್ಡೆಯ ಮೇಲೆ ದಾಳಿ. ಹಿಡ್ಕೊ ಹೇಳ್ತೀನಿ, ನಾವು ಕೆದಕ್ಬೇಕಷ್ಟೇ, ಕೆದಕದೇ ಇದ್ರೆ ಅದು ಸಿಗಲ್ಲ. ದಿನ ಎಲೆ ಬೀಳ್ತಾ ಇರುತ್ತಲ್ಲ, ಮುಚ್ಚೋಗ್ತಾ ಇರುತ್ತೆ. ಹೌದೌದು, ಮಾಡೋ ಕೆಲಸನೂ ಹೌದು. ನೋಡಿ, ಇದೇನೋ ಇದು ಈಗ ಹೇಳ್ತೀನಿ ಕೇಳಿ. ಇದು ಕರೆಕ್ಟ್. ಹಿಂದೆ ಇದೆ, ಇಲ್ಲಿ ಹೆಣ್ಮಕ್ಳ ಕಾಲೇಜ್ ಇದೆ, ಇಲ್ಲಿ ದೇವಸ್ಥಾನ ಇದೆ, ಇಲ್ಲಿ ಬಂದು ಮಾಡಿದ್ದಾರೆ. ಇದು ನಟ ದುನಿಯಾ ವಿಜಯ್ ಫೀಲ್ಡ್ಗಿಳಿದು ಅನಾವರಣಗೊಳಿಸಿದ ಮಾದಕ ಜಗತ್ತಿನ ಭಯಾನಕ ತುಣುಕುಗಳು. ಈ ದಾಳಿಯ ವೇಳೆ ವ್ಯಸನಿಗಳು ಹಾಗೆ ಪೆಡ್ಲರ್ಗಳಿಂದ ಬೆಚ್ಚಿ ಬೀಳಿಸುವ ಅಂಶಗಳು ಬಯಲಾಗಿದ್ದು, ನಶಾಲೋಕದ ಕರಾಳತೆಯ ಇಂಚಿಂಚು ಮಾಹಿತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ನಟ ವಿಜಯ್ ಹಂಚಿಕೊಂಡಿದ್ದಾರೆ. ಈ ಮೂಲಕ ಪೊಲೀಸರನ್ನ ಎಚ್ಚರಿಸುವ ಕೆಲಸ ಮಾಡಿದ್ದಾರೆ. ಆದ್ರೆ ಖುದ್ದು ಡ್ರಗ್ಸ್ ಅಡ್ಡೆ ಮೇಲೆ ದಾಳಿ ಮಾಡಿದ್ರು, ಈ ಬಗ್ಗೆ ಬಹಿರಂಗವಾಗಿ ಮಾಹಿತಿ ನೀಡಿದ್ರು ಪೊಲೀಸರು ಮಾತ್ರ ಯಾವುದೇ ಕ್ರಮಕ್ಕೆ ಮುಂದಾಗದೇ ಇರುವುದರ ಬಗ್ಗೆ ಅನುಮಾನ ಮೂಡಿದೆ. ಅಷ್ಟೇ ಅಲ್ಲ, ವಕೀಲ ನಾರಾಯಣಸ್ವಾಮಿ ಎನ್ನುವರು ಈ ಬಗ್ಗೆ ಪ್ರಶ್ನೆಯನ್ನ ಎತ್ತಿದ್ದು, ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರಿಗೆ ದೂರು ಕೂಡ ನೀಡಿದ್ದಾರೆ.
ಸುವೋ ಮೋಟೋ ಕಂಪ್ಲೇಂಟ್ ತೊಗೊಂಡು FIR ಮಾಡಿ ಅದ್ರ ಮೇಲೆ ಆಕ್ಷನ್ ತೊಗೊಂಡು ದುನಿಯಾ ವಿಜಯ್ ಅವ್ರು ನಾನು ನಿಜ ಹೇಳ್ಬೇಕು ಅಪ್ರಿಷಿಯೇಟ್ ಮಾಡಬೇಕು. ಅವರು ಧೈರ್ಯವಾಗಿ ಒಬ್ಬ ಸೆಲೆಬ್ರಿಟಿಯಾಗಿ ಸಾಮಾಜಿಕ ಜವಾಬ್ದಾರಿ ಇಟ್ಕೊಂಡು ಮಾಡಿದ್ದಾರೆ. ಸೊ ನನ್ನ ಒಂದು ಭಾವನೆ ಇಮಿಡಿಯೇಟ್ಲಿ ಅದಕ್ಕೆ ಸಂಬಂಧಪಟ್ಟವರು ಡ್ರಗ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಅಥವಾ ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಅವರು ಇರ್ಬೋದು, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ಕಮಿಷನ್ ದಯಾನಂದ್ ಅವರು ಇರ್ಬೋದು, ಅಥವಾ ಚಂದ್ರಗುಪ್ತ ಅವರು ಇರ್ಬೋದು, ಇಮಿಡಿಯೇಟ್ಲಿ ಅದ್ರ ಮೇಲೆ ಆಕ್ಷನ್ ತೊಗೊಳ್ಬೇಕು. ಅವ್ರನ್ನ ದುನಿಯಾ ವಿಜಯ್ ಅವ್ರನ್ನ ಕರ್ಸ್ಕೊಂಬಂದು ಏನೆಲ್ಲ ನಿಮ್ಗೆ ಅವ್ರಿಗೆ ಇನ್ಫಾರ್ಮೇಷನ್ಸ್ ಇದೆ ಆ ಇನ್ಫಾರ್ಮೇಷನ್ಸ್ನ ಕೂಡ ತೊಗೊಂಡು ಇಮಿಡಿಯೇಟ್ಲಿ ಅದ್ರ ಮೇಲೆ ಆಕ್ಷನ್ ತೊಗೊಂಡು ಈ ಡ್ರಗ್ ಮಾಫಿಯಾನ ತಡೆಗಟ್ಟೋದಕ್ಕೆ ಅದನ್ನು ಸೀರಿಯಸ್ ಆಗಿ ಆಕ್ಷನ್ ತೊಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಒಟ್ನಲ್ಲಿ ಸಿನಿಮಾದಾಚೆಗೂ ನಟ ವಿಜಯ್ ಇಂಥದ್ದೊಂದು ಮಹತ್ವದ ಹೆಜ್ಜೆ ಇಟ್ಟಿರೋದು ಮೆಚ್ಚುವಂಥದ್ದು. ಆದ್ರೆ ಈಗ ಅಲರ್ಟ್ ಆಗ್ಬೇಕಿರೋದು ಪೊಲೀಸರು. ನಿರ್ಲಕ್ಷ್ಯ ಬಿಟ್ಟು ನಶಾ ಲೋಕಕ್ಕೆ ಬ್ರೇಕ್ ಹಾಕಬೇಕಿದೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.